ಶಾಸಕ ಎಆರ್ ಕೃಷ್ಣಮೂರ್ತಿಗೆ ಸಚಿವ ಸ್ಥಾನ ನೀಡುವಂತೆ ಆರ್ ಮಹದೇವು ಆಗ್ರಹ. ಸಿದ್ದರಾಮಯ್ಯ, ಎಚ್ಸಿ ಮಹದೇವಪ್ಪ ಎಆರ್ ಕೃಷ್ಣಮೂರ್ತಿಗೆ ಸಚಿವ ಸ್ಥಾನ ಕೊಡಿಸುವ ಮೂಲಕ ಬಿ ರಾಚಯ್ಯನವರ ಋಣ ತೀರಿಸಲಿ. ಜಿಲ್ಲೆಯಲ್ಲಿ ದಲಿತರ ನಿರ್ಣಾಯಕವಾಗಿರುವುದರಿಂದ ದಲಿತ ಸಚಿವರನ್ನೇ ಮಾಡಬೇಕು. ಚಾಮರಾಜನಗರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹದೇವು ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿ ಆಗುವ ಎಲ್ಲಾ ಅವಕಾಶಗಳು ಇದ್ದಂತಹ ಮಾಜಿ ರಾಜ್ಯಪಾಲರಾದ ಬಿ ರಾಚಯ್ಯ ಅವರು ಸುಪುತ್ರ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು 3 ಶಾಸಕರಾಗಿದ್ದು ಜಿಲ್ಲೆಯ ನಾಡಿ ಮಿಡಿತ ಅರಿತಿದ್ದು ಸಾಕಷ್ಟು ಅನುಭವ ಹೊಂದಿರುವ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಕೇಂದ್ರ ರಾಜ್ಯ ವರಿಷ್ಠರನ್ನ ಒತ್ತಾಯಿಸಿದರು. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ಸಿ ಮಹದೇವಪ್ಪ ಅವರು ನಾವು ಬಿ ರಾಚಯ್ಯನವರ ಪ್ರಾಡಕ್ಟ್ ಎಂದು ಹೇಳುತ್ತಾರೆ. ಅದೇ ರೀತಿಯಲ್ಲಿ ನೂತನ ಸಚಿವ ಸಂಪುಟದಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರನ್ನು ಸಚಿವರಾಗಿ ಮಾಡುವ ಮೂಲಕ ಬಿ ರಾಚಯ್ಯನವರ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ಚಾಮರಾಜನಗರ ಜಿಲ್ಲೆಯಾಗಿ ಸುಮಾರು 30 ವರ್ಷಗಳು ತುಂಬಿದರೂ ಜಿಲ್ಲೆಯಲ್ಲಿ ದಲಿತರು ಸಚಿವರಾಗಿಲ್ಲ. ದಲಿತರು ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಿದ್ದು ಪ್ರತಿ ಚುನಾವಣೆಯಲ್ಲೂ ದಲಿತರೇ ನಿರ್ಣಾಯಕ ಪಾತ್ರ ವಹಿಸಿಕೊಂಡು ಬಂದಿದ್ದಾರೆ. ಬಿ ರಾಚಯ್ಯ ಅವರು ಹಲವು ಇಲಾಖೆಯ ಸಚಿವರಾಗಿ ಜಿಲ್ಲೆಯಲ್ಲಿ ನೀರಾವರಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಹಾಗಾಗಿ ಅವರ ಪುತ್ರ ಎಆರ್ ಕೃಷ್ಣಮೂರ್ತಿ ಅವರನ್ನ ಸಚಿವರಾಗಿ ಮಾಡಬೇಕು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಮಾತನಾಡಿ, ಎಆರ್ ಕೃಷ್ಣಮೂರ್ತಿ ಅವರು ಶಾಸಕರಾಗಿಯೇ ಕಳೆದ 3 ವರ್ಷದ ಅವಧಿಯಲ್ಲಿ 500 ಕೋಟಿಗೂ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದಲ್ಲಿ ಆರೋಗ್ಯ, ಶಿಕ್ಷಣ, ನೀರಾವರಿ, ರಸ್ತೆ, ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿದ್ದಾರೆ. ಅವರು ಮಂತ್ರಿಯಾದರೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಜಿಲ್ಲೆಯು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯಾಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ವಿ ಚಂದ್ರು, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ರಾಜೇಂದ್ರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹೊಂಗನೂರು ಮಹದೇವು, ಚಾಮುಲ್ ನಿರ್ದೇಶಕ ರೇವಣ್ಣ, ವಕೀಲ ಮಂಜು, ಹನೂರು ಬ್ಲಾಕ್ ಅಧ್ಯಕ್ಷ ಮುಕುಂದ ವರ್ಮಾ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಹಾಗೆ ನಿರ್ಗಮಿತ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ರಾಹುಲ್ ಗಾಂಧಿ ಅವರು, ಮತ್ತು ಎಎಸ್ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮತ್ತು ಸೋನಿಯಾ ಮೇಡಮ್ ಅವರು ಕೂಡ ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಯಾಕೆ ಕೃಷ್ಣಮೂರ್ತಿ ಅವರಿಗೆ ಮಂತ್ರಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ನೋಡಿದ್ರೆ, ಇಡೀ ಜಿಲ್ಲೆಯ ಒಂದು ಅನಿಸಿಕೆಯನ್ನು ನಾವು ಏನು ಹೇಳ್ತಾ ಇದ್ದೀವಿ ಜನರ ಪರವಾಗಿ ಅಂತ ಹೇಳಿದ್ರೆ, ಕೃಷ್ಣಮೂರ್ತಿ ಅವರು 1989ರಲ್ಲಿ ಅವರು ಮೊದಲನೇ ಒಂದು ಶಾಸಕರಾಗಿ ನಿಂತಿದ್ದಂಥ ಸಂದರ್ಭ. ಅವತ್ತು ಅವರು ಸೋಲ್ತಾರೆ. ಆದರೆ 94 ಮತ್ತು 99ರಲ್ಲಿ 2 ಬಾರಿ ಶಾಸಕರಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಅವತ್ತು 2 ಶಾಸಕರಿದ್ದರು ಜನತಾದಳದಲ್ಲಿ. ಒಬ್ಬರು ಮಾದೇವ್ ಪ್ರಸಾದ್ ಅವರು, ಇನ್ನೊಬ್ಬರು ಕೃಷ್ಣಮೂರ್ತಿ ಅವರು. ತದನಂತರ ಮಾದೇವ್ ಪ್ರಸಾದ್ ಅವರು ಸಚಿವರಾಗಿ ಉತ್ತಮವಾದಂಥ ಕೆಲಸವನ್ನು ಚಾಮರಾಜನಗರ ಜಿಲ್ಲೆ ಮಾಡಿದ್ದಾರೆ. ಈಗ ಜಿಲ್ಲೆಯ ಒಂದು ನಾಡಿ ಮಿಡಿತ ಕೃಷ್ಣಮೂರ್ತಿ ಅವರಿಗೆ ಯಾಕಂದ್ರೆ ರಕ್ತದಿಂದಲೇ ಕೂಡ ಅವರು ಬಂದಿದೆ. ಯಾಕೆಂದರೆ ಪೂಜ್ಯ ಬಿ ರಾಚಯ್ಯನವರು ಈ ಭಾಗದಲ್ಲಿ 1957ರಿಂದ ಶಾಸಕರಾಗಿ, ಮಂತ್ರಿಗಳಾಗಿ, ಬಹುಶಃ ಅನೇಕ ಇಲಾಖೆಗಳಲ್ಲಿ ಮಂತ್ರಿಗಳನ್ನ ಕೆಲಸ ಮಾಡಿ, ಅದನ್ನು ಕೂಡ ಚಾಮರಾಜನಗರ ಜಿಲ್ಲೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಕೇವಲ ಸಚಿವರಾಗಿ ಅವರು ರಾಜ್ಯದಲ್ಲಿ ಇದ್ರೂ ಸಹಿತ ಅದನ್ನು ಕೂಡ ವಿಶೇಷವಾಗಿ ನಮ್ಮ ಈ ಭಾಗಕ್ಕೆ, ಅವತ್ತು ಮೈಸೂರು ಅವಿಭಾಜ್ಯ ಜಿಲ್ಲೆ ಅಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ, ಯಾಕಂದ್ರೆ ನೀರಾವರಿಗೆ ಒಂದು ಅವಕಾಶ ಇರಲಿಲ್ಲ. ಕಬಿನಿ 2ನೇ ಹಂತ ಒಂದ್ ಕಡೆ ಆಗ್ಬೇಕಾಗಿತ್ತು. ಮೊದಲನೇ ಹಂತ ಕೂಡ ರಾಚಯ್ಯನವರ ಒಂದು ಅವಧಿನಲ್ಲಿ ಆದಂಥದ್ದು. 2ನೇ ಹಂತವನ್ನ ಮಾಡಬೇಕು ಅನ್ನೋದು ಅವರ ಬಹಳ ಮಹದಾಸೆ ಆಗಿತ್ತು. ಅವತ್ತಿನ ರಾಮಕೃಷ್ಣ ಹೆಗಡೆ ಅವರ ಒಂದು ಸಚಿವ ಸಂಪುಟದಲ್ಲಿ ಕೂಡ ಅವರು ಅಲ್ಲಿ ಪೂಜೆನೂ ಕೂಡ ಮಾಡಿಸಿದ್ರು. ಆದರೆ ಅವತ್ತಿನ ಕೇಂದ್ರ ಸರ್ಕಾರ ಇಲ್ಲಿ ಪರಿಸರ ಹಾಳಾಗುತ್ತೆ ಅಂತೇಳಿ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಹಾಗಾಗಿ ಅವರ ಒಂದು ಮಹದಾಸೆ ಏನಿತ್ತು ಅಂದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ನೀರಾವರಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಆಸೆ ಇತ್ತು. ಹಾಗಾಗಿ ಸುವರ್ಣವತಿ, ಚಿಕ್ಕೋಡೆಯನ್ನ ಈ ಭಾಗದಲ್ಲಿ ಮಾಡಿದ್ರು. ಜೊತೆಗೆ ಕಬಿನಿ ಹಂತ ಕೂಡ ಮೊದಲನೇ ಹಂತದಲ್ಲಿ
ಈಗ ಶಾಸಕರ ಆಗಿರ್ತಕ್ಕಂಥ ಕೊಳ್ಳೇಗಾಲ ಭಾಗ ಇರ್ಬೋದು, ಯಳಂದೂರು ಭಾಗ ಇರ್ಬೋದು, ಸಂತೆಮರಡಿ ಇರ್ಬೋದು, ನಂಜನಗೂಡು ಇರ್ಬೋದು, ಹೀಗೆ ಆ ಭಾಗದಲ್ಲಿ ಹೆಚ್ಚು ನೀರಾವರಿ ಇರುವಂಥ ಅವಕಾಶ ಆಗಿದೆ. ಕೃಷ್ಣಮೂರ್ತಿ ಅವರು ಸಚಿವರಾದರೆ ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮೊದಲಿಂದಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಹೆಸರಾದಂಥವರು. ಹಾಗಾಗಿ ಕೃಷ್ಣಮೂರ್ತಿ ಅವರು ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಅವರಿಗೆ ಸಚಿವ ಸಂಪುಟದಲ್ಲಿ ಮಾನ್ಯ ವರಿಷ್ಠರು ಅವರಿಗೆ ತೀರ್ಮಾನ ಮಾಡಿ ಅವರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಈ ಒಂದು ಜಿಲ್ಲೆಯ ಒಂದು ಬಯಕೆಯಾಗಿದೆ. ಹಾಗಾಗಿ ಅವತ್ತು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಸಚಿವ ಸ್ಥಾನ ಯಾಕೆ ಬೇಕು ಅಂತಂದ್ರೆ, ಯಾಕಂದ್ರೆ ನಮ್ಮ ಜಿಲ್ಲೆ ಬಂದಿರ್ತಕ್ಕಂಥವರೆಲ್ಲ ಹೊರಗಡೆ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಮಂತ್ರಿಗಳೇನೆ. ಜಿಲ್ಲೆಯ ಉಸ್ತುವಾರಿ ಬಗ್ಗೆ ಅವ್ರು ಹೇಳಿಲ್ಲ. ಅವರು ಬಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಬರ್ತಾರೆ, ಸಭೆ ಮಾಡ್ತಾರೆ, ಹೋಗ್ತಾರೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಶಾಶ್ವತವಾದಂಥ ಯೋಜನೆಗಳನ್ನ ತರಬೇಕು ಅಂದ್ರೆ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಕೃಷ್ಣಮೂರ್ತಿ ಅವರಿಗೆ ಅನುಭವ ಇದೆ, ಜೊತೆಗೆ ಹಿರಿತನ ಇದೆ, 3 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಮಂತ್ರಿಯನ್ನು ಕೊಡಬೇಕು ಅಂತೇಳಿ ನಾವು ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೇವೆ. ಹಾಗೆ ನಿರ್ಗಮಿತ ಮುಖ್ಯಮಂತ್ರಿಗಳು ಕೂಡ, ಯಾಕಂದ್ರೆ ರಾಜಶೇಖರ ಸಾಹೇಬರು ಅವ್ರು ಯಾವತ್ತು ಹೇಳ್ತಿರ್ತಾರೆ, ಯಾರು ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರಾಜ್ಯದವರ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಅವರ ಒಂದು ಸವಿನೆನಪಿಗಾಗಿ ಕೂಡ ಅವ್ರ ಮಗನಿಗೆ ಸಚಿವರಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರು ಮಾಡಬೇಕು ಅಂತೇಳಿ ನಾನು ಜಿಲ್ಲೆಯ ಪರವಾಗಿ ಅವರಲ್ಲಿ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಮಾನ್ಯ DK ಶಿವಕುಮಾರ್ ಸಾಹೇಬರವರು ಇವತ್ತು ನಿಯೋಜಿತ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ನಿರ್ಗಮಿತ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ, ಹಾಗೆ DK ಸಾಹೇಬ್ರವರ ಒಂದು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇವತ್ತು ಸರ್ಕಾರ ರಚನೆ ಆಗ್ತಾ ಇದೆ. ಬುಧವಾರ ಏನು ರೇವಣ್ಣವರು ಆಗಮಿಸಿದ್ದಾರೆ, ಹಾಗೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಂತ ಮಹದೇವ್ ಅವರು ಮಹದೇವ್ ಅವರು ಆಗಮಿಸಿದ್ದಾರೆ. ಹಾಗೆ ವಕೀಲರು ಅಂತ ಮಾನ್ಯ ಮಂಜೂರ್ ಅವರು ಆಗಮಿಸಿದ್ದಾರೆ. ಹಾಗೆ ತಮಗೆ ತಾವೆಲ್ಲ ಕೂಡ ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ನಾವೆಲ್ಲ ದೃಶ್ಯ ಮಾಧ್ಯಮ ಹನೂರು ಬ್ಲಾಕ್ನ ಅಧ್ಯಕ್ಷರಾದಂಥ ಮಾನ್ಯ ವರ್ಮಾರವರು, ಮುಕುಂದ ವರ್ಮಾರವರು ಬ್ಲಾಕ್ ಅಧ್ಯಕ್ಷರು ಸರ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ನಮ್ಮ ಜೊತೆಗೂಡಿ ಗ್ಯಾರಂಟಿ ಅಧ್ಯಕ್ಷರ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರು ಹಾಗೂ ಯಳಂದೂರು ಬ್ಲಾಕ್ನ ಅಧ್ಯಕ್ಷರಾದಂಥ ಮಾನ್ಯ ಚಂದ್ರವರು ಬಂದಿದ್ದಾರೆ. ಮತ್ತೆ ಅವರಲ್ಲೂ ಕೂಡ ಅವ್ರ ಬಗ್ಗೆ ಬಹಳ ಮೊದಲಿಗೂ ಕೂಡ ಒಡನಾಡಿ ಇದ್ದಂಥವ್ರು. ಹಾಗಾಗಿ ಅವರು ಮನಸ್ಸು ಮಾಡಿ, ಮತ್ತೆ ರಾಹುಲ್ ಗಾಂಧಿ ಅವರು ಏನು ರಾಷ್ಟ್ರದ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅವರು ಕೂಡ ಜವಾಬ್ದಾರಿಯನ್ನು ವಹಿಸಿ ಕೃಷ್ಣಮೂರ್ತಿ ಅವರಿಗೆ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾನು ಇವತ್ತು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಮಾಧ್ಯಮದವರು ತಮಗೂ ಗೊತ್ತಿದೆ ಯಾರು ಈ ಭಾಗದಲ್ಲಿ ಶಾಸಕರಾಗಿ ಒಂದು ಜವಾಬ್ದಾರಿಯುತ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಮಗೆಲ್ಲರೂ ಕೂಡ ಗೊತ್ತಿದೆ. ಅಂತ ಒಂದು ಅವಕಾಶವನ್ನು ತಾವು ಮಾಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ 30 ವರ್ಷಗಳಿಂದ ದಲಿತರಿಗೆ ಒಂದು ಅವಕಾಶ ಆಗಿದೆ. ಬೀರಾಚೇನವರು ಬಿಟ್ಟರೆ, ಮೈಸೂರು ಅವಿಭಾಜ್ಯ ಜಿಲ್ಲೆಯಲ್ಲಿ ಬೀರಾಚೇನವರು ಶಾಸಕರಾಗಿ ಮಂತ್ರಿಗಳಾಗಿ ಬಿಟ್ಟರೆ 30 ವರ್ಷದಿಂದ 29 ವರ್ಷ ಆಗ್ತದೆ. 97ರಲ್ಲಿ ಜಿಲ್ಲೆ ಆಯಿತು. ತದನಂತರ ಚಾಮರಾಜನಗರ ಜಿಲ್ಲೆಗೆ ಒಬ್ಬ ಮಂತ್ರಿಗಳು ಕೂಡ ದಲಿತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಕೃಷ್ಣಮೂರ್ತಿ ಒಬ್ಬ ದಲಿತ ಶಾಸಕರ ಜೊತೆಗೆ ಸರ್ವ ಜನಾಂಗವನ್ನು ಗೌರವಿಸ್ತಕ್ಕಂಥ ಒಬ್ಬ ಶಾಸಕರಾಗಿದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲ